ರಾಮೇಶ್ವರಂ ಕೆಫೆ ಮೇಲೆ ಫುಡ್ ಸೇಫ್ಟಿ ತಂಡ ರೇಡ್ ಅನ್ನ ಮಾಡಿದೆ. ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಅವಧಿ ಮೀರಿದಂತಹ 100 ಕೆಜಿ ಬೇಳೆ ಪತ್ತೆಯಾಗಿದೆ. ತೆಲಂಗಾಣದ ಹೈದರಾಬಾದ್ನಲ್ಲಿರುವಂತಹ ರಾಮೇಶ್ವರಂ ಕೆಫೆ ಇದು ಮಾರ್ಚ್ 2024ರಲ್ಲೇ ಅವಧಿ ಮುಗಿದಿರುವಂತಹ ಬೇಳೆಯನ್ನ ಅಡುಗೆಗೆ ಬಳಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇರೋದು. ಕೇವಲ ಬೇಳೆ ಮಾತ್ರ ಅಲ್ಲ, ಅವಧಿ ಮೀರಿದಂತಹ ನಂದಿನಿ ಮೊಸರು, ಹಾಲು ಕೂಡ ಪತ್ತೆಯಾಗಿದೆ. 10 ಕೆಜಿ ನಂದಿನಿ ಮೊಸರು ಹಾಗೆ 8 ಲೀಟರ್ ನಂದಿನಿ ಹಾಲು ಅವಧಿ ಮೀರಿದ್ದು ಅದು ಪತ್ತೆಯಾಗಿದೆ. ಜೊತೆಗೆ ಲೇಬಲ್ ಇಲ್ಲದಂತಹ ಅಕ್ಕಿ ಹಾಗೂ 300 ಕೆಜಿ ಬೆಲ್ಲವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಆಹಾರ ಸುರಕ್ಷತಾ ಅಧಿಕಾರಿಗಳು ಅವಧಿ ಮುಗಿದಂತಹ ಧಾನ್ಯಗಳನ್ನ ಜಪ್ತಿ ಮಾಡಿದ್ದಾರೆ. ಇದೇ ರೀತಿ ಬೇರೆ ಬೇರೆ ಹೋಟೆಲ್ಗಳ ಮೇಲೂ ಕೂಡ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿದೆ. ಹೈದರಾಬಾದ್ನ ರಾಮೇಶ್ವರಂ ಕೆಫೆ ಯಾಕೆ ಸಿಕ್ಕಾಪಟ್ಟೆ ಪ್ರಸಿದ್ಧಿ ಅಂದ್ರೆ, ಒಂದು ಅದರ ಫುಡ್ ಕ್ವಾಲಿಟಿಗಾಗಿ, ವೆರೈಟಿ ಆಗಿರುವಂತಹ ಆಹಾರ ಪದ್ಧತಿಗಾಗಿ, ಜೊತೆಗೆ ಅದರ ಒಂದು ಟೆಕ್ಸ್ಚರ್ ಯಾವ ರೀತಿಯಾಗಿದೆ, ಆ ಕಟ್ಟಡವನ್ನ ವಿನ್ಯಾಸ ಮಾಡಿರುವಂತಹ ರೀತಿಗಾಗಿ, ಹೋಟೆಲ್ನ ವಿನ್ಯಾಸ ಮಾಡಿರುವಂತಹ ರೀತಿಗಾಗಿ. ಇದರ ಜೊತೆಗೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಬೆಂಗಳೂರಿನಲ್ಲಿರುವಂತಹ ರಾಮೇಶ್ವರಂ ಕೆಫೆನಲ್ಲಾದಂತಹ ಬ್ಲಾಸ್ಟ್ನಿಂದಾಗಿ. ಬಟ್ ಈಗ ರೇಡ್ ಆಗಿರುವಂತದ್ದು ತೆಲಂಗಾಣದ ಹೈದರಾಬಾದ್ನಲ್ಲಿರುವಂತಹ ರಾಮೇಶ್ವರಂ ಕೆಫೆ. ಅಲ್ಲಿ ಅವಧಿ ಮೀರಿದಂತಹ ಬೇಳೆ ಪತ್ತೆಯಾಗಿದೆ. ಸುಮಾರು 100 ಕೆಜಿ ಬೇಳೆ. ಮಾರ್ಚ್ನಲ್ಲೇ ಅವಧಿ ಮೀರಿರುವಂತಹ ಪದಾರ್ಥ ಅದು, ಧಾನ್ಯ ಅದು, ಅದನ್ನ ಅಲ್ಲಿ ಅಡುಗೆಗೆ ಬಳಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇರುವುದು. ಜೊತೆಗೆ ನಂದಿನಿ ಹಾಲು, ಮೊಸರು ಕೂಡ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲೇಬಲ್ ಇಲ್ಲದಂತಹ ಅಕ್ಕಿ ಹಾಗೆ 300 ಕೆಜಿ ಬೆಲ್ಲವನ್ನ ಕೂಡ ಜಪ್ತಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಹಲವು ಹೋಟೆಲ್ಗಳ ಮೇಲೆ ದಾಳಿಯಾಗಿದೆ, ಅದರ ಜೊತೆಗೆ ಈ ರಾಮೇಶ್ವರಂ ಕೆಫೆ ಕೂಡ ಒಂದು. ಸದ್ಯ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಧಿ ಮೀರಿದ ಧಾನ್ಯಗಳು, ವಸ್ತುಗಳು ಪತ್ತೆಯಾಗಿರುವುದು. ಏನು ಕ್ರಮ ಆಗ್ತಾ ಇದೆ ಚಂದ್ರಮೋಹನ್? ಹೌದು ವಿದೇಶಿ, ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆ ಹೋಟೆಲ್ ಕೇವಲ 2-3 ವರ್ಷಗಳಲ್ಲೇ ಸಾಕಷ್ಟು ಪ್ರಖ್ಯಾತಿಯನ್ನ ಗಳಿಸಿದೆ. ತನ್ನ ಗುಣಮಟ್ಟದ ಆಹಾರಕ್ಕಾಗಿ ಪ್ರಖ್ಯಾತಿಯನ್ನ ಗಳಿಸಿದೆ. ರಾಮೇಶ್ವರಂ ಕೆಫೆಯ ತುಪ್ಪದ ದೋಸೆಗೆ ಬೆಂಗಳೂರಿನ ಜನ ಅಂತೂ ಮರಳಾಗಿದ್ದಾರೆ. ಬೆಂಗಳೂರಿನಲ್ಲಿ 4 ಬ್ರಾಂಚ್ಗಳು ರಾಮೇಶ್ವರಂ ಕೆಫೆಯಿಂದ ನಡೀತಾ ಇವೆ. ಈಗ ಹೈದರಾಬಾದ್ನಲ್ಲೂ ಕೂಡ ರಾಮೇಶ್ವರಂ ಕೆಫೆಯ ಬ್ರಾಂಚ್ ಓಪನ್ ಆಗಿದೆ, ಅಲ್ಲೂ ಕೂಡ ನಡೀತಾ ಇತ್ತು. ಆದ್ರೆ ಈಗ ರಾಮೇಶ್ವರಂ ಕೆಫೆಯ ಹೈದರಾಬಾದ್ನ ಹೋಟೆಲ್ನ ಮೇಲೆ ಅಲ್ಲಿನ ಆಹಾರ ಸೇಫ್ಟಿ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದೆ. ಈ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅವಧಿ ಮೀರಿದಂತಹ ದವಸ ಧಾನ್ಯಗಳನ್ನ ಬಳಕೆ ಮಾಡ್ತಾ ಇರುವಂತದ್ದು ಪತ್ತೆಯಾಗಿದೆ. ಮುಖ್ಯವಾಗಿ 100 ಕೆಜಿ ಬೇಳೆ ಈ ಅವಧಿ ಈ ವರ್ಷದ ಮಾರ್ಚ್ ತಿಂಗಳಲ್ಲೇ ಮುಗಿದಿದೆ. ಅದನ್ನೀಗ ಮೇ ತಿಂಗಳಲ್ಲೂ ಕೂಡ ಬಳಕೆಯನ್ನ ಮಾಡ್ತಾ ಇದ್ದುದು ಕಂಡು ಬಂದಿದೆ. ತಕ್ಷಣವೇ ಫುಡ್ ಸೇಫ್ಟಿ ಕಮಿಷನರ್ ಅವರ ತಂಡ ಆ ಒಂದು ಬೇಳೆಯನ್ನ ಜಪ್ತಿ ಮಾಡಿದೆ. ಇದೇ ರೀತಿಯಲ್ಲಿ ಅವಧಿ ಮುಗಿದಂತಹ ಮೊಸರು ಮತ್ತು ಹಾಲು ಕೂಡ ಪತ್ತೆಯಾಗಿದೆ. ನಂದಿನಿ ಹಾಲನ್ನ ಅವಧಿ ಮೀರಿದ ಬಳಿಕವೂ ಕೂಡ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಪತ್ತೆಯಾಗಿದೆ. ತಕ್ಷಣ ಈ ಮೊಸರು ಮತ್ತು ಹಾಲನ್ನು ಕೂಡ ಜಪ್ತಿಯನ್ನ ಮಾಡಿದ್ದಾರೆ. ಜೊತೆಗೆ ಲೇಬಲ್ ಸರಿಯಾಗಿ ಇಲ್ಲದೆ ಇರತಕ್ಕಂಥ ಅಕ್ಕಿ ಮತ್ತೆ ಬೆಲ್ಲ ಕೂಡ ಪತ್ತೆಯಾಗಿತ್ತು. ಇದನ್ನು ಕೂಡ ಈಗ ಆಹಾರ ಸುರಕ್ಷತಾ ಅಧಿಕಾರಿಗಳ ತಂಡ ಜಪ್ತಿಯನ್ನ ಮಾಡಿದೆ. ಜೊತೆಗೆ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಯ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಹೋಟೆಲ್ನ ಬಳಿ ಇರಲಿಲ್ಲ ಅಂತೇಳಿ ಈಗ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಮೇಶ್ವರಂ ಕೆಫೆ ಮಾತ್ರ ಅಲ್ಲದೆ ಹೈದರಾಬಾದ್ನ ಬೇರೆ ಬೇರೆ ಹೋಟೆಲ್ಗಳ ಮೇಲೂ ಕೂಡ ತೆಲಂಗಾಣದ ಫುಡ್ ಸೇಫ್ಟಿ ಕಮಿಷನರ್ ಅವರ ತಂಡ ದಾಳಿಯನ್ನು ನಡೆಸಿ ಅಲ್ಲಿನ ಆಹಾರ ಸಾಮಗ್ರಿಗಳು, ಹೋಟೆಲ್ನ ಸ್ವಚ್ಛತೆ ಇವೆಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ಸರಿಯಾದ ಗುಣಮಟ್ಟ ಇಲ್ಲದೆ ಇರತಕ್ಕಂತಹ ತರಕಾರಿಗಳನ್ನ ಹಾಕ್ಬೋದು, ಮಾಂಸವನ್ನ, ಜೊತೆಗೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಅದೇ ರೀತಿಯಲ್ಲಿ ಈಗ ರಾಮೇಶ್ವರಂ ಕೆಫೆನಲ್ಲೂ ಕೂಡ ಅವಧಿ ಮುಗ್ದಿರ್ತಕ್ಕಂತಹ ಈ ದವಸ ಧಾನ್ಯಗಳನ್ನ ಮತ್ತು ಸರಿಯಾದಂತಹ ಲೇಬಲ್ ಇಲ್ಲದೆ ಇರುವಂತದ್ದನ್ನ ಬಳಕೆ ಮಾಡಿರುವಂತದ್ದು ಈಗ ಬೆಳಕಿಗೆ ಬಂದಿದೆ. ಈಗ ಇದ್ರ ಬಗ್ಗೆ ಹೋಟೆಲ್ಗೂ ಕೂಡ ನೋಟಿಸ್ ಅನ್ನ ಕೊಡಲಾಗುತ್ತೆ. ಮುಂದೆ ಇದೇ ರೀತಿಯಾಗಿ ಅವಧಿ ಮುಗ್ದಿರ್ತಕ್ಕಂತಹ ದವಸ ಧಾನ್ಯಗಳನ್ನ ಹಾಕ್ಬೋದು, ಪದಾರ್ಥಗಳನ್ನ ಹಾಕ್ಬೋದು, ಅಡಿಗೆಗೆ ಬಳಸಬಾರದು ಅಂತ ಸೂಚನೆಯನ್ನು ಕೂಡ ಅಧಿಕಾರಿಗಳು ರಾಮೇಶ್ವರಂ ಕೆಫೆಗೆ ನೀಡಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.